ಬ್ಲ್ಯಾಕ್ ಮೆಣಸು ಬ್ಲ್ಯಾಕ್ ಮೆಣಸು ಬರುತ್ತಲ್ಲ ಅದನ್ನ ಹಾಕೊಳ್ಳಿ. ಅಂದರೆ ಕುಕ್ಕೆಲ್ಲ ಚೆನ್ನಾಗೆ ಮಾಡ್ತೀನಿ, ಆದರೆ ಒಂದೊಂದು ಐಟಮ್ ನೇಮ್ಗಳು ಮರ್ತ್ಕೊಂಡ್ಬಿಟ್ಟಿರ್ತೀನಿ. ಗೊತ್ತಿರುತ್ತೆ ಆದರೆ ಮರ್ತ್ಕೊತೀನಿ. ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಇದ್ರೊಳಗಡೆ. ಸ್ವಲ್ಪ ಮಿಕ್ಸ್ ಮಾಡಬೇಕು. ವೇಟ್ ಇದನ್ನು ಸ್ವಲ್ಪ ಹೈಟ್ ಮಾಡ್ತೀನಿ. ಓಕೆ, ಇವಾಗ ಕರೆಕ್ಟಾಗಿ ಕಾಣಿಸ್ತಿದೆ ಅಲ್ಲ? ಇದೆಲ್ಲ ಸ್ವಲ್ಪ ಆನಿಯನ್ನು, ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಕನಗಬೇಕು, ಅವಾಗ ಸಖತ್ತಾಗಿರುತ್ತೆ. ಮಧ್ಯದಲ್ಲಿ ಏನಾದರೂ ಹೊಟ್ಟೆ ಹಸಿತಾ ಇರುತ್ತೆ ವರ್ಕ್ ಮಾಡೋ ಟೈಮಲ್ಲಿ ಅಂತ ಅಂದಾಗ ಹೊರಗಡೆ ಏನು ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಆಲ್ಮೋಸ್ಟು ನಿಮ್ಮ ಬಾಕ್ಸಲ್ಲಿ ಈ ಥರ ಕುಕ್ಕುಂಬರು ಇಲ್ಲಾಂದರೆ ವೆಜಿಟೇಬಲ್ಸು, ಫ್ರೂಟ್ಸು ಈ ಥರದ್ದೇನಾದರೂ ಕ್ಯಾರಿ ಮಾಡಿ. ಹೊರಗಡೆ ಜಾಸ್ತಿ ಜಂಕ್ ಫುಡ್ಗಳನ್ನ ತಿನ್ನಬೇಡಿ, ತುಂಬ ಅವಾಯ್ಡ್ ಮಾಡಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಷ್ಟೇ. ಮನುಷ್ಯನಿಗೆ ಏನಿಲ್ಲ ಅಂದ್ರೂ ಊಟ, ನಿದ್ದೆ, ನೆಮ್ಮದಿ ಚೆನ್ನಾಗಿರ್ಬೇಕು ಅಷ್ಟೇ. ಒಂದು ಪಕ್ಷ ದುಡ್ಡಿಲ್ಲ ಅಂದ್ರೂ ಇದ್ಬಿಡ್ಬೋದು, ನೆಮ್ಮದಿ ಇಲ್ಲ ಅಂತ ಅಂದರೆ ಇರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ವರ್ಕ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಹಾಗೆ ನಿಮ್ಮ ಬಾಡಿಗೆ ರೆಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿ. ಅಂದರೆ ರೆಸ್ಟ್ ಅಂದರೆ 24/7 ಮಲ್ಕೊಂಡಿರೋದು ಆ ಥರ ಅಲ್ಲ. ಆಮೇಲೆ ಅದನ್ನು ತಪ್ಪಾಗಿ ತಿಳ್ಕೊಬಿಡ್ತೀರಾ. ಟೊಮೊಟೊನ ಹಾಕಿದ್ದೀನಿ ಇವಾಗ. ಗೊತ್ತಿಲ್ಲ ಈ ಕುಕಿಂಗ್ ಸೌಂಡಲ್ಲಿ ನನ್ನ ವಾಯ್ಸ್ ಜೋರಾಗಿ ಬರ್ತಿದೆ ಇಲ್ವಾ ಅಂತ. ಓಕೆ, ಅದಾದಮೇಲೆ ಸ್ವಲ್ಪ ಇದು ಅಂದರೆ ಟೊಮೊಟೊ, ಈರುಳ್ಳಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕನಗಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಜಾಸ್ತಿ ಹಾಕೋಬೇಡಿ, ಮೀಡಿಯಮಾಗಿ ಹಾಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಓಕೆ, ಆಮೇಲೆ ಇನ್ನು ಬೇಕಂದರೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಮ್ಮಿ ಇದೆ ಅಂದರೆ ನಾನು ಯಾವಾಗಲೂ ಉಪ್ಪು ಕಮ್ಮಿನೇ ಹಾಕೋದು. ಬೇಕು ಅಂತ ಅಂದರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಓಕೆ, ಇವಾಗ ಇದು ಸ್ವಲ್ಪ ಪರವಾಗಿಲ್ಲ, ಹೆಂಗಿದ್ರು ವಿಸಲ್ ಹೊಡಿಸ್ತೀನಲ್ವ, ಅವಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಇದಾಗುತ್ತೆ. ಇದು ನೀರನ್ನೆಲ್ಲ ಸೋಸ್ಕೊಬೇಕು. ಆ್ಯಕ್ಚುಲಿ ನಾನಿದು ಸಿಂಕ್ ಒಳಗಡೆ ಸ್ಟ್ಯಾಂಡ್ ಇಟ್ಟಿದ್ದೀನಿ ಗೊತ್ತಾ, ವಿಡಿಯೋ ಮಾಡೋಕ್ಕೋಸ್ಕರ. ಎಲ್ಲಿ ಇಲ್ಲಿ ಜಾಗನೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಸಿಂಕ್ ಒಳಗಡೆ ಸ್ಟ್ಯಾಂಡ್ ಇಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸಖತ್ತಲ್ವಾ ನಾನು? ನೆನೆಸಿಟ್ಕೊಂಡಿರೋ ಅಂತ ಹೆಸರು ಬೇಳೆ ಎಲ್ಲ ಹಾಕೈತಿದ್ರೊಳಗಡೆ. ಇವಾಗ ಇದಕ್ಕೆ ನಾನು ಟೋಟಲ್ 1.5 ಗ್ಲಾಸ್ ಆಗಿರೋದು 3 ಗ್ಲಾಸ್ ನೀರು ಹಾಕ್ತೀನಿ. ನಾನು 3 ಗ್ಲಾಸ್ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ನಾನು ಆಮೇಲಿಂದ ಮತ್ತೆ ಆ್ಯಡ್ ಮಾಡ್ಕೊತೀನಿ. ಇವಾಗ ಯಾಕಂದರೆ ಜಾಸ್ತಿ ಹಾಕ್ಬಿಟ್ರೆ ಕುಕ್ಕರಿಂದ ಹೊರಗಡೆ ಬಂದ್ಬಿಡುತ್ತೆ ನೀರೆಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಂಡು ಕೂಗಿಸ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಹೆಂಗೆ ಬೇಕಂಗೆ ಪಾತ್ರೆಯಲ್ಲಿ ಮಾಡಿದ್ರೆ ಏನು ಅವಶ್ಯಕತೆ ಏನಿಲ್ಲ. ಎಷ್ಟು ಬೇಕಷ್ಟು ಹಾಕೊಂಡು ನಾರ್ಮಲಾಗಿ ಮಾಡ್ಕೋಬೋದು. ನಾನು ಕುಕ್ಕರಲ್ಲೆಲ್ಲ ಮಾಡ್ತಾ ಇರೋದು, ಅದಕ್ಕೋಸ್ಕರ. ನಂಗೆ ಹೇಳಬೇಕು ಅಂದರೆ ಕುಕ್ ಮಾಡೋದಂದರೆ ತುಂಬ ಇಷ್ಟ, ಹಾಗೆ ತಿನ್ನೋದು ಕೂಡ ತುಂಬ ಇಷ್ಟ. ಬರೀ ಇಂಥದೆಯ ಗೊತ್ತಾ? ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಒಟ್ಟಲ್ಲಿ ಇದು ಒಂದು ವಿಸಲ್ ಅಷ್ಟೇ ಕೂಗ್ಸೋದು. ಓಕೆ, ನಾನು ಸ್ನಾನ ಮಾಡಬೇಕು, ಆಮೇಲಿಂದ ಸಿಗ್ತೀನಿ. ಇದು ಕುಕ್ಕರ್ ಕೂಗಿದ ಮೇಲೆ ಓಕೆನಾ?
ಫೈನಲಿ ರೆಡಿಯಾಗಿ ಬಂದಿದ್ದೀನಿ. ಇಯರಿಂಗ್ಸ್ ಏನೂ ಹಾಕಿಲ್ಲ ನಾನು, ಜಸ್ಟ್ ಇದೊಂದು ಚೈನ್ ಹಾಕಿದ್ದೀನಿ ಅಷ್ಟೇ. ಸಿ ಇಷ್ಟೇ. ಓಕೆ, ರೆಡಿ ಆಯಿತು. ಇವಾಗ ವರ್ಕ್ಗೆ ಹೋಗಬೇಕು. ಕೆಲಸ ಕೂಡ ಲೇಟಾಗಿದೆ. ಇದ್ರ ಮೇಲೆ ಒಂದು ವೆಯ್ಟ್ ಸಿ, ಇದೊಂದು ಚರ್ಕಿನ್ ಅಷ್ಟೇ. ಇವಾಗ ಟಿಫನ್ ಮಾಡಬೇಕು, ಹೊಟ್ಟೆ ಹಸಿತಿದೆ. ಇದೆ ದಾಲ್ ಕಿಚಡಿ ಸ್ವಲ್ಪ ಇದೇ ಥರನೇ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವೆಜಿಟೇಬಲ್ಸು, ಕುಕ್ಕುಂಬರು, ಇದಷ್ಟೇ. ಇವಾಗ ನನ್ನ ಟಿಫನು ತಿನ್ಕೊಂಡು ಸಿಗ್ತೀನಿ, ಬನ್ನಿ. ಹಾಯ್. ಓಕೆ, ಮಾರ್ನಿಂಗ್ ಏನಾಯಿತು ಅಂತ ಅಂದರೆ, ಹೋಗಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟು ವಿಡಿಯೋನು ಏನೂ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ವರ್ಕಿಗೆ ಹೋಗಿ ಅಲ್ಲಿ ಕೆಲಸಗಳಿತ್ತು, ಮತ್ತು ಏನೂ ವಿಡಿಯೋ ಕಂಪ್ಲೀಟ್ ಮಾಡಿಲ್ಲ. ನಂದು ಇವಾಗಿನ ಊಟ ಎಲ್ಲ ನಾನು ಮಾಡ್ಕೊಂಡು ಬಂದೆ. ಇವಾಗ ಯೋಗಟ್, ಮಿಲ್ಕಿ ಮಿಕ್ಸ್ ಯೋಗಟ್ ತಿಂತಾಯಿದ್ದೀನಿ, ಸ್ಟ್ರಾಬೆರಿ ಫ್ಲೇವರಿದ್ದು. ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದೆ. ಇವಾಗ ಊಟ ಏನೂ ಮಾಡಲ್ಲ. ನಾನು ಬೆಳಗ್ಗೆ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದೆ. ನಾನೇನೋ ಆರ್ಡರ್ ಮಾಡಿದ್ದೀನಿ, ಅದು ಬಂದರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ಅದು ಬಂದಿದೆ. ಅದ್ರ ಬಗ್ಗೆ ಇವಾಗ ಮಾತಾಡೋ ಅಂಥ ಟೈಮ್ ಬಂತು. ನಾನು ತುಂಬ ದಿನದಿಂದ, ಅಂದರೆ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಅಂದ್ಕೊತಾ ಇದ್ದೆ ನಂಗೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಬಟ್ ಅದು ಏನೇನೋ ಆಗಿ ಅಮೌಂಟು ಸ್ವಲ್ಪ ಶಾರ್ಟೇಜ್ ಇತ್ತು, ಅದಕ್ಕೆ ತೊಗೊಂಡಿರಲಿಲ್ಲ. ಆದರೆ ನಮ್ಮ ಅಮ್ಮನ ಹತ್ರ ಇಸ್ಕೊಂಡು ನಾನು ಇದನ್ನು ತಗೊಂಡಿರೋದು. ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಅಂದ್ಬಿಟ್ಟು. ಸಿ, ಇದೇನು ಗೊತ್ತಾ, ಓಪನ್ ಮಾಡ್ತೀನಿ ರೀ. ವಿಡಿಯೋದಲ್ಲೇ ಓಪನ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಾಗಲೂ ಕೂಡ ಚೆಕ್ ಕೂಡ ಮಾಡಿಲ್ಲ, ಹಂಗೆ ತಗೊಂಡಿದ್ದೀನಿ. ಚಾಕು ಇದ್ರೆ ಚಾಕಲ್ಲಿ ಬಂದೆ, ಫ್ರೆಶ್ ಅಪ್ ಆದೆ, ಊಟ ಏನಿದ್ರು ಮಾಡಿದ್ನಲ್ಲ ಅಂದ್ಬಿಟ್ಟು ಹಾಗೆ ಕುತ್ಕೊಂಡು ಈ ವಿಡಿಯೋ ಕಂಪ್ಲೀಟ್ ಮಾಡೋಣ ಅಂತ. ಆ್ಯಕ್ಚುಲಿ ಇದು ಬಂತಲ್ಲ, ನಂಗೆ ಅದೇ ಖುಷಿ ಆಗ್ತಾ ಇರೋದು ನಿಜ. ಇದು ಮಾರ್ನಿಂಗ್ ತಂದು ಕೊಟ್ಟರು. ಮಾರ್ನಿಂಗು ಕಾಲ್ ಮಾಡಿದರು. ನಾನು ಯಾವ ಅಡ್ರೆಸ್ ನಾನು ಇದು ಮೆನ್ಷನ್ ಮಾಡಿದ್ದೆ ಆ ಅಡ್ರೆಸ್ಸಲ್ಲಿ ಇರಲಿಲ್ಲ. ಒಂದು 11:30 ಹಂಗೆ ಬನ್ನಿ ಅಂತ ಅಂದರೆ ಬರಲೇ ಇಲ್ಲ. ಮಾರ್ನಿಂಗ್ ಮತ್ತೆ ಕಾಲ್ ಮಾಡಿದರೆ ರಿಪ್ಲೈನೇ ಇಲ್ಲ. ಸರಿ ಆಯಿತು ಅಂತ ಸುಮ್ಮನೆ ಆದ. 6 o'clock 7:30 ಹಂಗೆ ಬಂತಿದ್ದು. ಆ್ಯಕ್ಚುಲಿ ಇದು ಬಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಮೈಕ್ ಬೇಕಿತ್ತು, ಅದನ್ನು ತಗೊಂಡಿದ್ದೀನಿ, ಬೇರೆ ಏನೂ ಇಲ್ಲ. ಇದು ಬಂದು ನನಗೆ ಎಷ್ಟು ಬಿಡ್ತು ಅಂತಂದರೆ 2300 ಚಿಲ್ಲರೆನೋ ಬಿಡ್ತು. ಇದ್ರ ಬಗ್ಗೆ ಸಪ್ರೇಟ್ ನಾನು ವೀಡಿಯೋ ಮಾಡ್ತೀನಿ, ಯೂಸ್ ಮಾಡಿ ಸ್ವಲ್ಪ ದಿನಗಳ ಆದಮೇಲೆ ಇದು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಏನು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ಓಕೆನಾ? ವೈರ್ಲೆಸ್ ಮೈಕು ಇವಾಗ ಏನೂ ಹೇಳಲ್ಲ, ಜಸ್ಟ್ ತೋರಿಸ್ತೀನಿ ಅಷ್ಟೇ. ನಾನು ಕೂಡ ನೋಡಿಲ್ಲ, ಜಸ್ಟ್ ಫಸ್ಟ್ ಟೈಮ್ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲೆಲ್ಲ ವಾಯ್ಸು ಜೋರಾಗಿ ಬರ್ತಾ ಇರಲಿಲ್ಲ. ನಾನು ಜೋರಾಗಿ ಮಾತಾಡ್ತೀನಿ, ಆದರೆ ವಾಯ್ಸ್ ಜೋರಾಗಿ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಈ ಥರ ಕೊಟ್ಟಿದ್ದಾರೆ. ಇದು ಸ್ಮಾಲ್ ಏನು ನೋಡೋಣ. ಇದು ಚಾರ್ಜಿಂಗ್ಗೆ ವೈರ್ ಕೊಟ್ಟಿದ್ದಾರೆ. ನಾವು ಇದಿರುತ್ತಲ್ಲ, ಮೈಕ್ ಇರುತ್ತಲ್ಲ, ಅದನ್ನು ಚಾರ್ಜ್ ಮಾಡೋಕ್ಕೆ. ಇದು ಬಂದು
ಇದು ಬಂದು ಐಫೋನ್ ಕೊಟ್ಟಿರೋದು ಪಿನ್ ಇದು. ಇದರಿಂದ ಅಂದರೆ ಇವಾಗ ನನ್ನ ಹತ್ರ ಇರೋ ನಾರ್ಮಲ್ ಫೋನು, ಐಫೋನ್ ಏನಿಲ್ಲ, ನಂದಕ್ಕೆ ಇದು ಕನೆಕ್ಟ್ ಆಗುತ್ತೆ. ಬಟ್ ಇದೊಂದು ಎಕ್ಸ್ಟ್ರಾ ಪಿನ್ ಕೊಟ್ಟಿದ್ದಾರೆ. ಇದು ಬಂದು ಐಫೋನ್ ಕನೆಕ್ಟ್ ಮಾಡ್ಕೊಳ್ಳೋದು. ವೈರ್ ಕೊಟ್ಟಿದ್ದಾರೆ. ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. 1 ಇಯರ್ ವ್ಯಾರಂಟಿ ಇದೆ ಇದು. ಓ ಮೈ ಗಾಡ್, ವ್ಯಾರಂಟಿ ಇದೆ. ಆ್ಯಕ್ಚುಲಿ ನನಗೆ ವ್ಯಾರಂಟಿ ಇರೋದೇ ಬೇಕಿತ್ತು, ಹೇಳ್ಬೇಕಂದ್ರೆ ವ್ಯಾರಂಟಿ ಇರೋದೇ ಬೇಕಿತ್ತು, ಅದಕ್ಕೆ ಬಂದಿದೆ. ಥ್ಯಾಂಕ್ ಯು. ಇದೇನೋ ಕಾರ್ಡ್ ಕೊಟ್ಟಿದ್ದಾರೆ. ಇದು ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಯಾವ ಥರ ಏನು ಎತ್ತ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟು. ಓಕೆ, ಇದು ನಾರ್ಮಲ್ ಇವಾಗ ನಮ್ಮ ಫೋನ್ಗಳಿಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಇದು ಬಂದು ಮ್ಯಾಗ್ನೆಟ್ ಸಿಸ್ಟಮ್ ಕೊಟ್ಟಿದ್ದಾರೆ, ಬಟ್ಟೆ ಕನೆಕ್ಟ್ ಮಾಡ್ಕೊಳ್ಳೋದು. ಒಂದು ನಿಮಿಷ, ಇದಕ್ಕೆ ಕನೆಕ್ಟ್ ಮಾಡ್ಕೊಡ್ತೀನಿ. ಈ ಥರ ಬಟ್ಟೆ ಕನೆಕ್ಟ್ ಮಾಡ್ಕೊಳ್ಳೋದು. 2 ಮೈಕ್ ಇದೆ. ಇದು ಟೋಟಲು 1, 2 ಇದೆ. ಇಲ್ಲಿ ಸ್ಪೀಕರ್ ಈ ಥರ ಕೊಟ್ಟಿದ್ದಾರೆ ನೋಡಿ. ಇದರಿಂದ ವಾಯ್ಸ್ ಹಿಂಗೆ ಇಟ್ಕೊಂಡು ಹಿಂಗೆ ಮಾತಾಡಿದ್ರೆ ಇದರಿಂದ ಬರುತ್ತೆ. ಓಕೆ, ಇದರಲ್ಲಿ ನನಗೆ ಸ್ವಲ್ಪ ಗೊತ್ತು, ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಫಸ್ಟ್ ಲೈನ್ ಇದೆ, ಫಸ್ಟ್ ಒನ್ ಇದೆ, ಅದು ಚಾರ್ಜಿಂಗ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಕ್ಕೆ. ಈ ಸೆಕೆಂಡ್ ಒನ್ ಬಂದು ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು. ಥರ್ಡ್ ಒನ್ ಬಂದು ಮ್ಯೂಟ್ ಹಾಕೋಕ್ಕೆ, ಅದನ್ನು ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ಫೋರ್ತ್ ಒನ್ ಬಂದುಬಿಟ್ಟು ಫಸ್ಟ್, ಸೆಕೆಂಡ್, ಥರ್ಡ್ ಲೆವೆಲ್ ಅಂತ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂತ ಇರುತ್ತೆ. ಅದರಲ್ಲಿ ನೀವು ಫಸ್ಟ್ ಇದು ಮಾಡಿದ್ರೆ ಸೌಂಡು ಚೆನ್ನಾಗಿ ಕೇಳಿಸುತ್ತೆ. ಸೆಕೆಂಡು ಇನ್ನೂ ಎಕ್ಸ್ಟ್ರಾ. ಥರ್ಡ್ ಒಂದು ನಿಮ್ಮ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಬರಲ್ಲ, ನಿಮ್ಮ ವಾಯ್ಸ್ ಅಷ್ಟೇ ಬರುತ್ತೆ. ಆ ಥರ ಇದ್ರ ಬಗ್ಗೆ ನಾನು ಇನ್ನೂ ಅಂದರೆ ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲಿಂದ ರಿವ್ಯೂ ಇದ್ರ ಬಗ್ಗೆನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಇಷ್ಟೇ ಹೇಳೋದು. ನಾನು ಹೆಂಗಿದೆ ಏನು ಅಂತ ನೋಡಿಲ್ಲ, ನೋಡಾದ್ಮೇಲೆ ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಓಕೆನಾ? ಅಷ್ಟೇ. ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ನೀವು ಇದನ್ನು ಸಪ್ರೇಟ್ ಕೂಡ ಚಾರ್ಜರ್ ಮಾಡ್ಬೋದು. ಸಿಂಗಲ್ ಒಂದನ್ನೇ ಚಾರ್ಜರ್ ಮಾಡ್ಬೋದು ಸಪ್ರೇಟು. ಆಮೇಲೆ ಇಲ್ಲಾಂದರೆ ಬಾಕ್ಸಲ್ಲಿ ಕೂಡ ಚಾರ್ಜ್ ಮಾಡೋದು ನೋಡಿ. ಬಾಕ್ಸ್ ಬ್ಯಾಕ್ ಸೈಡ್ ಪಿನ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಕೂಡ ಚಾರ್ಜ್ ಮಾಡ್ಬೋದು. ಸಪ್ರೇಟ್ ಸಿಂಗಲಾಗೂ ಕೂಡ ಚಾರ್ಜ್ ಮಾಡ್ಬೋದು. ಇನ್ನೂ ಚೆನ್ನಾಗಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಇವಾಗಲೇ ಹೇಳೋಣ. ಇದ್ರ ಬಗ್ಗೆ ನಾನು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಾದ್ಮೇಲೆ ಮಾಡ್ತೀನಿ ವೀಡಿಯೋ. ಓಕೆ, ಸಿಗೋಣ ಮುಂದಿನ ವ್ಲಾಗಲ್ಲಿ. ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಒಂದೊಂದು ಮೋಟಿವೇಶನ್ ಮೆಸೇಜು ಇಲ್ಲಾಂದರೆ ಕಮೆಂಟ್ಸು ಏನಾದರೂ ಆಗ್ದಾಗ ನಮ್ಗೆ ಇನ್ನೂ ಮೋಟಿವ್ ಬರುತ್ತೆ. ವೀಡಿಯೋ ಮಾಡಬೇಕು, ನಮಗೋಸ್ಕರ ಅಂತ ನೋಡ್ತಾರಲ್ಲ ಅವ್ರಿಗೋಸ್ಕರನಾದರೂ ನಾವು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಒಳ್ಳೊಳ್ಳೆ ಕಮೆಂಟ್ಗಳಾಗಿ ನಾನೆಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಹೊಡೀರಿ. ಓಕೆನಾ? ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟಾಟಾ, ಲವ್ ಯು ಆಲ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.